ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ನಮ್ಮ ಅಮ್ಮು ಅವ್ರ ಬರ್ತ್ಡೇ ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಅನ್ಬೋದು. ಅಮ್ಮು ಬರ್ಡೇ ಆದಮೇಲೆ ನಾಳೆ ದಿವಸ ಅವಳು ಬರ್ಡೇ ಗಿಫ್ಟ್ನ ಕೊಡೋಣ ಅಂತ ಕೊಟ್ಟೆ. ಅವಳು ಕೂಡ ಬರ್ಡೇನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿರಲಿಲ್ಲ, ಊರಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಗಿಫ್ಟ್ ಕೊಡೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ನಾಳೆ ಬಂದಾಗ ಅವಳಿಗೆ ಗಿಫ್ಟ್ ಕೊಟ್ಟಿದ್ದೆ. ಸೇಮ್ ನಮ್ಮ ಕಿಶೋರಿಗೆ ತರಿಸಿದ್ನಲ್ಲ ಅದೇ ರೀತಿ ತರಿಸಿದೆ. ಇದು ಸ್ವಲ್ಪ ಡಿಫ್ರೆನ್ಸ್ ಇದೆ, ಐಟಮ್ಸು ಕೂಡ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ. ಅಂದರೆ ಕ್ಲೇ ಬಂದಿದೆ, ಅದರಲ್ಲಿ ಬೇರೆ ಥರ ಇದೆ, ಇದರಲ್ಲಿ ಬೇರೆ ಥರ ಇದೆ. ಯಾವುದಾದ್ರೂ ನಿಮಗೆ ಏನಾದರೂ ಇದು ಡೀಟೇಲ್ಸ್ ಬೇಕಂದರೆ ನನಗೆ DM ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅನ್ಬೋದು. ಡ್ರಾಯಿಂಗ್ ಬುಕ್ಕು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಅನ್ಬೋದು. ವರ್ತಿಟ್ಟು ಮನೆಗೆ ಮಾತ್ರ ಅಂತ ಹೇಳ್ತೀನಿ. ಅದಾದಮೇಲೆ ನಮ್ಮ ಅಮ್ಮ ಮನೇಲೂ ಕೂಡ ಪಿತೃಪಕ್ಷ ಮಾಡಿದ್ರು, ಅಲ್ಲೂ ಕೂಡ ಊಟ ಎಲ್ಲ ಮಾಡಿಕೊಂಡು ಕಾಲೇಜ್ಗೆ ಹೋದೆ. ನಮ್ಮ ಕಾಲೇಜಲ್ಲಿ ಇವತ್ತು ಲ್ಯಾಬ್ ಇತ್ತು ಅನ್ಬೋದು, ಬ್ಲಡ್ ಟೆಸ್ಟ್ ಹೇಗೆ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಮುಗಿಸ್ಕೊಂಡು ಹಾಗೆ ಹಾಸ್ಟೆಲ್ಗೆ ಹೋಗಿದ್ದೆ. ಆಗ ರಿಫಾ ಅವಳು ಕೇರಳ ಸ್ಯಾರಿ ತೊಗೊಂಡಿದ್ಲು, ಅದನ್ನು ನನಗೆ ತೋರಿಸ್ತಾ ಇದ್ದು. ಗೋಲ್ಡನ್ ಟಿಶ್ಯೂ ಸ್ಯಾರಿನ ನೋಡಿಕೊಂಡು ಹಾಗೆ ಸ್ವಲ್ಪ ಹೊರಗಡೆ ಸ್ನ್ಯಾಕ್ಸ್ ತಿನ್ನೋಣ, 2 hours ಟೈಮ್ ಇತ್ತು ಅಂತ ನಾನು ರಿಫಾ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಹಾಸ್ಟೆಲಿಂದ. ನೋಡಿ, ನಮ್ಮ ಕ್ಯಾಂಪಸ್ 2ಗೆ ಬಂದೆ ಎಷ್ಟೊಂದು ದಿನ ಆಗೋಗಿತ್ತು ಅಂತೂ. ಅದರಿಂದನೇ ನಾವು HB ಲಿಮಿಟಲ್ಲಿ ಓದೋ ಅನ್ಬೋದು. We are going to eat some snacks in lunch break. Just we have 2 hours. In that totally wasted 20 minutes. We should go and we should come back from our college to that working on snacks. Too much time we need to go and come. So we are going, guys. ಏನು ಇವಳು ಬರೀ ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೋದು, ಅವಳಿಗೆ ಕನ್ನಡ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಇಂಗ್ಲೀಷಲ್ಲೇ ಮಾತಾಡ್ತಿದ್ದೆ ಅನ್ಬೋದು. ಹಾಗೆ ಸ್ವಲ್ಪ ಬೇಕ್ರಿಲಿ ಪಪ್ಸ್ನ ತಿಂದ್ಬಿಟ್ಟು ಹಾಗೆ ಉಡುಪಿಲಿ ಹೋಗಿ ಮಸಾಲೆ ದೋಸೆನ ಅವಳಿಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೆ, ಹೇಗಿದೆ ಅಂತ ಹೇಳು ಅಂತ ಟ್ರೈ ಮಾಡಿಸಿ ಅವಳಿಗೂ ಕೂಡ ಇಷ್ಟ ಆಯಿತು. ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು. ಇದು ಬಂದು ನಮ್ಮ ಮ್ಯಾಮು ಬಯೋಕೆಮಿಸ್ಟ್ರಿ ಅಸೈನ್ಮೆಂಟು 10 years ಬ್ಯಾಕ್ ತಂತೆ ನಮಗೆ ಕೊಟ್ಟಿದ್ದು ನೋಡೋಕ್ಕೆ. ನೋಡಿ ಇನ್ನೂ ಇಟ್ಕೊಂಡಿದ್ದಾರೆ ಅನ್ಬೋದು. ಥ್ಯಾಂಕ್ ಯು ಆಲ್ ಫಾರ್